ಅಸಂಘಟಿತರ ಕಲ್ಯಾಣಕ್ಕೆ ಸಚಿವ ಸಂತೋಷ್ ಲಾಡ್ ನಿರ್ಧಾರ. ಕಾರ್ಮಿಕ ಇಲಾಖೆಯಿಂದ 23 ಅಸಂಘಟಿತ ವಲಯದ ಕಲ್ಯಾಣ. ಆಟೋ ಹಾಗೂ ಖಾಸಗಿ ವಾಣಿಜ್ಯ ಚಾಲಕ ಕಾರ್ಮಿಕರಿಗೆ ಗುಡ್ ನ್ಯೂಸ್. ಆಟೋ ಚಾಲಕರ ಶ್ರಮದ ಬದುಕಿಗೆ ಕಾರ್ಮಿಕ ಇಲಾಖೆಯಿಂದ ಬಿಗ್ ಗಿಫ್ಟ್. ಅಸಂಘಟಿತ ಕಾರ್ಮಿಕ ವಲಯದಿಂದ ದೂರ ಉಳಿದಿದ್ದವರಿಗೂ ಸಿಕ್ಕಿತು ಕಾರ್ಮಿಕ ಇಲಾಖೆಯ ಭಾಗ್ಯ. ಆಟೋ ಹಾಗೂ ಖಾಸಗಿ ವಾಣಿಜ್ಯ ಸಾರಿಗೆ ಕಾರ್ಮಿಕರ ಶ್ರಮಕ್ಕೆ ಈಗ ಬೆಲೆ ಬಂದಂತಾಗಿದೆ. ಕಾರ್ಮಿಕ ಇಲಾಖೆಯ ಸಚಿವರಾದ ಸಂತೋಷ್ ಲಾಡ್ ಅವರ ಜನಪರ ಕಾಳಜಿಯಿಂದ ಈಗ ಖಾಸಗಿ ವಾಣಿಜ್ಯ ಸಾರಿಗೆ ಚಾಲಕರಿಗೆ ಹಾಗೂ ಆಟೋ ಡ್ರೈವರ್ಗಳಿಗೆ ಬಹುದೊಡ್ಡ ಭರವಸೆ ಬಂದಿದೆ. ಅಸಂಘಟಿತ 23 ವಲಯದಲ್ಲಿ ಖಾಸಗಿ ವಾಣಿಜ್ಯ ಕಾರ್ಮಿಕರನ್ನ ಹಾಗೂ ಆಟೋ ಚಾಲಕರನ್ನ ಗುರುತಿಸಿ ಅಂಬೇಡ್ಕರ್ ಸಹಾಯ ಹಸ್ತ ಯೋಜನೆಯಲ್ಲಿ ಸಾಕಷ್ಟು ಸೌಲಭ್ಯ ನೀಡುತ್ತಿದ್ದಾರೆ. ಸುಮಾರು ವರ್ಷಗಳಿಂದ ಆಟೋ ಚಾಲಕರನ್ನ ಹಾಗೂ ಖಾಸಗಿ ವಾಣಿಜ್ಯ ಸಾರಿಗೆ ಕಾರ್ಮಿಕರನ್ನ ಇಲಾಖೆಯ ಅಸಂಘಟಿತ ವಲಯದಲ್ಲಿ ಗುರುತಿಸುವ ಬಗ್ಗೆ ಹೋರಾಟಗಳು ನಡೆಯುತ್ತಲೇ ಬಂದಿತ್ತು. ಆದರೆ ಇದುವರೆಗೂ ಅದು ಕೈಗೂಡಿರಲಿಲ್ಲ. ಈಗ ಕಾರ್ಮಿಕ ಇಲಾಖೆ ಸಚಿವ ಸಂತೋಷ್ ಲಾಡ್ ಖಾಸಗಿ ವಾಣಿಜ್ಯ ಚಾಲಕರನ್ನ ಹಾಗೂ ಆಟೋ ಡ್ರೈವರ್ಗಳನ್ನ ಅಸಂಘಟಿತ 23 ವಲಯಗಳಲ್ಲಿ ಒಬ್ಬರನ್ನಾಗಿ ಸೇರಿಸಿರುವುದು ಈಗ ಬಡ ಕುಟುಂಬಗಳಿಗೆ ಸಂಭ್ರಮ ಇಮ್ಮಡಿಗೊಂಡಂತಾಗಿದೆ. ಅಸಂಘಟಿತರಿಗೆ ಕಾರ್ಮಿಕ ನೋಂದಣಿ ಮತ್ತು ಸ್ಮಾರ್ಟ್ ಕಾರ್ಡ್ ವಿತರಣೆ, ಅಪಘಾತ ಪರಿಹಾರ ಸೌಲಭ್ಯ, ಸಹಜ ಮರಣ ಪರಿಹಾರ ಮತ್ತು ಅಂತ್ಯಕ್ರಿಯೆ ವೆಚ್ಚ. ಆಟೋ ಚಾಲಕರನ್ನು ಕೂಡ ಕಾರ್ಮಿಕ ಇಲಾಖೆ ಅಡಿ ಗುರುತಿಸಿದ್ದಾರೆ. ಏನ್ ಅನಿಸ್ತಾ ಇದೆ ಈ ಕಾರ್ಯಕ್ರಮ? ಸರ್, ಈ ವಿಷಯವಾಗಿ ತುಂಬಾ ಖುಷಿಯಾಗಿದೆ. ಫಸ್ಟ್ ಆಫ್ ಆಲ್ ಆಗಿ ನಾವು ಸಂತೋಷ್ ಲಾಡ್ ಅವ್ರಿಗೆ ನಾವು ಧನ್ಯವಾದಗಳನ್ನು ಹೇಳಬೇಕು. ಯಾಕಂತ ಹೇಳಿದ್ರೆ 20 ವರ್ಷಗಟ್ಟಲೆ ನಾವು ಬಹಳಷ್ಟು ಹೋರಾಟಗಳನ್ನು ಮಾಡ್ತಾ ಬಂದಿದ್ದೀವಿ. ನಮ್ಮ ಉತ್ತರ ಕರ್ನಾಟಕ ಆಟೋ ಚಾಲಕರ ಸಂಘದಿಂದ, ಹುಬ್ಳಿ ಆಟೋ ಚಾಲಕರ ಮಾಲಕರ ಸಂಘದ ವತಿಯಿಂದ ನಾವು ತುಂಬಾ ಹೋರಾಟಗಳನ್ನು ಮಾಡ್ತಾ ಇದ್ದು, ಇಷ್ಟು ದಿನ ನಮ್ಗೆ ಯಾರು ಗುರುತಿಸದೇ ಇರೋ ಕಾರಣಕ್ಕೆ ಈಗ ಏನೋ ಒಂದು ಸಂತೋಷ್ ಲಾಡ್ ಸಾಹೇಬರು ಕಾರ್ಮಿಕ ಸಚಿವರಾಗಿದ್ದ ಮೇಲೆ ಈಗ ಅವರೊಂದು ಏನೋ ಒಂದು ಇಂಥ ಒಳ್ಳೆ ಒಂದು ಖುಷಿ ಸುದ್ದಿಯನ್ನು ತಿಳಿಸಿದ್ದಾರೆ. ಹಾಗಾಗಿ ಅವ್ರಿಗೆ ನಾವು ತುಂಬ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀವಿ. ಜೊತೆಗೆ ನಮ್ಮ ಒಂದು ಆಟೋದವ್ರನ್ನೂ ಕೂಡ ಈ ಕಾರ್ಮಿಕ ಇಲಾಖೆ ಒಂದು ಅಡಿಯೊಳಗೆ ನಮ್ಮನ್ನು ಸೇರಿಸಿದ್ದಕ್ಕಾಗಿ ನಾವು ತುಂಬ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ತುಂಬ ಅದರಿಂದ ತುಂಬ ಅನುಕೂಲಗಳಿದ್ದಾವೆ. ನಮ್ಮ ಮಕ್ಕಳದ ಎಜುಕೇಷನ್ಗಾಗಿರಲಿ, ಈಗ ಒಂದು ಏನೋ ಒಂದು ಅಪಘಾತದ ಒಂದು ಇದು ಆಗಿರಲಿ, ಎಲ್ಲ ಒಂದು ಸೌಲಭ್ಯ ಅದರೊಳಗೆ ಅಡಿಯೊಳಗೆ ಬರ್ತಾವ ಅನ್ನೋ ಕಾರಣಕ್ಕೆ ನಮಗೆ ತುಂಬ ಖುಷಿಯಾಗಿದೆ ಸರ್. ಇದರಿಂದ ನಾವು ಅವ್ರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಅಸಂಘಟಿತ ವಲಯದ ಕಾರ್ಮಿಕರಲ್ಲಿ ಖಾಸಗಿ ಚಾಲಕರನ್ನ ಗುರುತಿಸಿರೋದು ನಿಜಕ್ಕೂ ವಿಶೇಷವಾಗಿದೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಕಾರ್ಯದಿಂದಾಗಿ ಲಕ್ಷಾಂತರ ಕುಟುಂಬಗಳಿಗೆ ಆಸರೆ ದೊರೆತಂತಾಗಿದೆ. ಈ ನಿಟ್ಟಿನಲ್ಲಿ ಅಸಂಘಟಿತರಿಗೆ ಕಾರ್ಮಿಕ ನೋಂದಣಿ ಮತ್ತು ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಲಾಗ್ತಾ ಇದೆ. ಅಲ್ಲದೆ ಅಪಘಾತ ಪರಿಹಾರ ಸೌಲಭ್ಯ 1 ಲಕ್ಷದವರೆಗೆ ಪರಿಹಾರ ನೀಡಲಾಗುತ್ತೆ. 50,000ದವರೆಗೆ ವೈದ್ಯಕೀಯ ಬಿಲ್ ಮರುಪಾವತಿ ಮಾಡುವ ಮೂಲಕ ಕಾರ್ಮಿಕರ ಕಲ್ಯಾಣಕ್ಕೆ ಶ್ರಮಿಸ್ತಾ ಇದೆ. ಒಟ್ನಲ್ಲಿ ಆಟೋ ಹಾಗೂ ಖಾಸಗಿ ವಾಣಿಜ್ಯ ಚಾಲಕರಿಗೆ ಅಸಂಘಟಿತ ಕಾರ್ಮಿಕರ ವಲಯದಲ್ಲಿ ಗುರುತಿಸಿ ವಿಶೇಷವಾಗಿ ಯೋಜನೆಯ ಲಾಭವನ್ನು ನೀಡ್ತಾ ಇರೋ ಕಾರ್ಮಿಕ ಇಲಾಖೆಯ ಕಾರ್ಯ ನಿಜಕ್ಕೂ ಶ್ಲಾಘನೀಯವಾಗಿದೆ.